ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಪದ್ಮ. ನಾನಿವತ್ತು ಆಂಧ್ರ ಶೈಲಿಯ ಬೇಳೆ ಮತ್ತು ಟೊಮೊಟೊ ಮಾವಿನಕಾಯಿ ಪಪ್ಪು ಮಾಡೋ ವಿಧಾನ ತೋರಿಸ್ತಿದ್ದೀನಿ. ಮೊದಲಿಗೆ ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ತೊಳೆದು ಬೇಯಿಸಿಟ್ಕೋಬೇಕು. ಆನಂತರ ಅದಕ್ಕೆ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅರಿಶಿನ ಹಾಕಬೇಕು. ಆಮೇಲೆ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕಬೇಕು. ಒಂದು ಹಿಡಿಯಷ್ಟು ಮಾವಿನಕಾಯಿ ಹಾಕಬೇಕು. ಮಾವಿನಕಾಯಿ ಹಾಕಿದ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಈರುಳ್ಳಿ ಹಾಕಿ 2 ಟೊಮೆಟೊ ಹೆಚ್ಚಿಕೊಂಡು 2 ಟೊಮೆಟೊ ಹಾಕಬೇಕು. ಆನಂತರ ಅರ್ಧ ಚಮಚ ಧನಿಯಾ ಪುಡಿ ಹಾಕಿ 3 ರಿಂದ 4 ಸ್ಪೂನು ಆಚೆಯವರ ಸಾಂಬಾರು ಪೌಡ್ರು ಬಳಸ್ತಾ ಇದ್ದೀನಿ ನಾನು. 3 ರಿಂದ 4 ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಬೇಕು. ಮತ್ತೆ ಅದನ್ನೆಲ್ಲ ಚೆನ್ನಾಗಿ ತಿರುಗಿಸಿ ಅದಕ್ಕೆ 1 ಸ್ಪೂನಷ್ಟು ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇಷ್ಟವರು ಕಲ್ಲುಪ್ಪು ಕೂಡ ಸೇರಿಸ್ಕೋಬೇಕು. ಆನಂತರ ಹೀಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ 3 ವಿಷಲ್ ಹಾಕೋವರೆಗೂ ಕಾಯೋದು. ಈಗ ಬೇಳೆ ಬೆಂದಿದೆ ಅಂತ ಅಂದ್ಕೊಳ್ತೀನಿ. ನೋಡೋಣ. ತುಂಬ ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಕೊಬ್ಬರಿ ಬಳಸೋದು ಇದೆಲ್ಲ ಪೂರ್ತಿ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ಏನೋ ಸಿಲ್ವರ್ ಪಾತ್ರೆ ಬಳಸಬಾರ್ದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ. ಈರುಳ್ಳಿ ಕೆಂಪುಗಾದವರೆಗೂ ಫ್ರೈ ಮಾಡ್ಕೋಬೇಕು. ಕೈ ಆಡಿಸ್ತಾನೇ ಇದ್ದರೆ ಅದು ಈರುಳ್ಳಿ ಸಿಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಈಗ ನಾವು ಬೇಯಿಸ್ಕೊಂಡಿರೋಂಥ ಬೇಳೆ ಮಾವಿನಕಾಯಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ
ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಹೇಗೆ ಬೇಕೋ ಹಾಗೆ ಗಟ್ಟಿ ಸಾರು ಬೇಕಂದರೆ ಸ್ವಲ್ಪ ಹಾಕೋಣ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಹಾಕೋಣ. ಈಗ ಟೊಮೊಟೊ, ಮಾವಿನಕಾಯಿ, ಬೇಳೆ ಪಪ್ಪು ರೆಡಿ. ಇದು ನನ್ನ ಮೊದಲನೇ ಅಡುಗೆ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾಗಿದ್ದರೆ ಮಾತಾಡೋದ್ರಲ್ಲಿ ಬೇಜಾರು ಮಾಡ್ಕೋಬೇಡಿ. ಇಷ್ಟ ಆದರೆ ನೀವು ಮಾಡ್ಕೊಳ್ತೀನಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.